ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿ. 6 to 7 months ಬೇಬೀಸ್ಗೆ ರಾಗಿ ಸರಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿ ಫುಡ್ ಮಾಡ್ಬೋದು. ಇದು ನಾನು ಇಲ್ಲಿ ರಾಗಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ 1 day ಎಲ್ಲ ಒಣಗಾಕಿ ಆಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಪ್ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಯಾವ ಅಕ್ಕಿನಾದರೂ ತೊಗೋಬೋದು, ಚೆನ್ನಾಗಿರುತ್ತೆ. ಅದಾದ ನಂತರ ಕಡಲೆಬೇಳೆ ತೊಗೊಂಡಿದ್ದೀನಿ, ಅದು 2 ಟೇಬಲ್ ಸ್ಪೂನ್. ಆಮೇಲೆ ಇದು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಬಾದಾಮಿ ಮತ್ತು ಗೋಡಂಬಿ ಅದು ಒಂದು 10 ತೊಗೊಂಡ್ರೆ ಸಾಕು, ಯಾಕೆಂದರೆ ಅದು ಅರಗಣೆ ಆಗೋದು, ಡೈಜೆಕ್ಷನ್ ಆಗೋದು ತುಂಬ ಕಷ್ಟ ಮಕ್ಕಳಿಗೆ. ಹಾಗಾಗಿ ಅದಾದ ನಂತರ ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಾವು ಅದೇ ದೋಸೆಗೆಲ್ಲ ಹಾಕ್ತೀವಲ್ಲ, ಆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಅದಾದ ನಂತರ ಕಡಲೆ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಸಾಂಬಾರು ಬೇಳೆ ತೊಗೊಂಡಿದ್ದೀನಿ. ಅದಾದ ನಂತರ ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ, ಮೀಡಿಯಮ್ ಖಾರ ಇದ್ದರೆ ಸಾಕು, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಅದಾದಮೇಲೆ ಜೈಕಾಯಿ ಬಜೆ 2 ಹಾಕ್ಬೋದು, ಆದರೆ ನನ್ನ ಹತ್ರ ಜೈಕಾಯಿ ಇಲ್ಲದೆ ಇರೋ ಕಾರಣ ನಾನು ಬಜೆ 1 ಹಾಕ್ತಾಯಿದ್ದೀನಿ. ಅದಾದ ನಂತರ ಹೆಸರು ಬೇಳೆ ಹಾಕಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾವು ಮಕ್ಕಳಿಗೆ ಹೆಲ್ದಿ ಫುಡ್ ಮನೆಯಲ್ಲೇ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. 6 months to 7 months ಬೇಬೀಸ್ಗೆ ಹೆಲ್ದಿ ಫುಡ್ ಸಖತ್ತಾಗಿರುತ್ತೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಅದಾದ ನಂತರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕಬ್ಬಿಣದ ಬಾಣಲಿ ಅಂದರೆ ತುಂಬಾ ಒಳ್ಳೆಯದು. ಆದರೆ ನಮ್ಮ ಮನೇಲಿ ಇಲ್ಲದೇ ಇರೋ ಕಾರಣ ನಾನು ಸ್ಟೀಲ್ ಬಾಣಲಿಲಿ ಇದೆಲ್ಲ ಐಟಮ್ನ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ನಾವು ಇದನ್ನು ಮಕ್ಳಿಗೆ ಕೊಡೋ ಫುಡ್ ಆಗಿರೋದ್ರಿಂದ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದ್ರ ಬಣ್ಣ ಚೇಂಜ್ ಆಗೋ ತನಕ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದಾದ್ಮೇಲೆ ಒಂದು ಹಾಕಿ ನೀಟಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಅದನ್ನು ನೀಟಾಗಿ ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟರೆ ಅದನ್ನ ಆರೋದಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ನಾವು ಈಗ ಮಿಷಿನಿಗೆ ಕೊಡೋಕ್ಕಾಗಲಿ, ಇಲ್ಲ ಅಂದರೆ ನಾವು ಮಿಕ್ಸಿಲೇ ಪುಡಿ ಮಾಡ್ಕೊತೀವಿ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಬೇಕು. ಏಕೆಂದರೆ ನಾನು ಈಗ 1 ತಿಂಗಳಿಗಾಗುವಷ್ಟು ಪುಡಿ ಮಾಡ್ತಾ ಇರೋದ್ರಿಂದ ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಅಂದರೆ ಅದು ನೀಟಾಗಿ ಡ್ರೈ ಆಗಿರಬೇಕು. ಡ್ರೈ ಆಗಿದ್ದರೆ ನಾವು ಅದನ್ನು ಎಷ್ಟು ತಿಂಗಳು ಬೇಕಾದರೂ ಇಟ್ಕೊಂಡು ಮಾಡ್ಕೊಬೋದು. ನನ್ನ ಮಗಳು ಫಸ್ಟ್ ಟೈಮ್ ತಿಂತಿರೋದ್ರಿಂದ ಅದನ್ನು ತಿಂತಾಳೋ ಇಲ್ವೋ ನೋಡೋಣ ಅಂತ ಹೇಳಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇದನ್ನು ಮೆಂತೆ ಸ್ಕಿಪ್ ಮಾಡಿದ್ದೀನಿ. ಮೆಂತೆನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಕೊಟ್ಕೋಬೇಕು. ನೀಟಾಗಿ ಮಿಕ್ಸ್ ಕೊಟ್ಟು ಅದನ್ನು ಮಿಷಿನಿಗೆ ಕೊಟ್ಟು ಕಳಿಸಿದ್ದೆ. ಆ ಮಿಷಿನಿಗೆ ಕೊಟ್ಟು ಕಳಿಸಿದ್ದೆ ಅದನ್ನು ನೀಟಾಗಿ ಪುಡಿ ಮಾಡಿಸಿ ತೊಗೊಬಂದು ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಜರಡಿ ಹಿಡ್ದು ಇಟ್ಕೊಬೇಕು. ಜರಡಿ ಹಿಡ್ದು ಇಟ್ಕೊಂಡು ಅದರಲ್ಲಿ ಒಟ್ಟಿರುತ್ತೆ, ಹಾಗಾಗಿ ಒಂದ್ಸಲಿ ಜರಡಿ ಆಡಲೇಬೇಕು. ಯಾವುದೇ ಪದಾರ್ಥ ಆದರೂ ಅಷ್ಟೇ ನೀಟಾಗಿ ಜರಡಿ ಆಡಿ ಅದನ್ನು ಆರಕ್ಕೆ ಬಿಡಬೇಕು. ಅದು ಆರಾದಮೇಲೆ ನೀವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಬೋದು. 1 ತಿಂಗ್ಳಿಗೆ ಬರುತ್ತೆ. ಸ್ಟೋರ್ ಮಾಡಿ ಇಟ್ಕೊಳ್ಳಿ. 2 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ 2 ಲೋಟ ಬಿಸಿನೀರು ಇಟ್ಟಿದ್ದೀನಿ, ಅದು ಕುದಿಬೇಕು. ಇಲ್ಲಿ ಅರ್ಧ ಲೋಟ ಬಿಸಿನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಗಂಟಿರುತ್ತಲ್ಲ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅಲ್ಲಿ ಕುದೀತಿರೋ ನೀರಿಗೆ ಆ್ಯಡ್ ಮಾಡಬೇಕು. ಕುದೀತಿರೋ ನೀರಿಗೆ ಆ್ಯಡ್ ಮಾಡಿ ಬೆಲ್ಲ, ಉಪ್ಪು ಯಾವುದೇ ರೀತಿ ಏನಾದರೂ ಹಾಕ್ಬೋದು. ಬೆಲ್ಲ, ಉಪ್ಪು ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ಅದನ್ನು ಹಾಕಿ. ಏಕೆಂದರೆ ಫಸ್ಟ್ ತಿಂತಾರದ್ರಲ್ವ, ಸ್ವಲ್ಪ ಸಾಲ್ಟ್ ಹಾಕಿ, ಇಲ್ಲಾಂದರೆ ಬೆಲ್ಲ ಹಾಕಿ ಮಾಡಿ ಇದನ್ನು ನೀಟಾಗಿ ತಿರುಗಬೇಕು. ಒಂದು ತಿಕ್ನೆಸ್ ಬರಬೇಕು. ಒಂದು ಸ್ವಲ್ಪ ಗಟ್ಟಿ ಆಗಿದೆ, ಮೀಡಿಯಮ್ ಆಗಿರಬೇಕು. ಅಂದರೆ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ತೆಳುವಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಯಾಕಂದರೆ ಮಕ್ಳಿಗೆ ತಿನ್ನಿಸೋದ್ರಿಂದ ಜಾಸ್ತಿ ಗಟ್ಟಿ ಇದ್ದರೆ ಮಂದ ಆಗಿಬಿಡುತ್ತೆ. ಮಕ್ಕಳಿಗೆ ಮುಂದೆ ಮೋಷನ್ ಆಗೋಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಇದ್ದರೆ ಸಾಕು. ಈ ರೀತಿ ಮಕ್ಳಿಗೆ ತಿನ್ನಿಸಿ